ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ನಿಜವಾಗಿಯೂ ಕೂಡ ಕೆಲವು ಸಲ ಈ ಕಾಲ ಅನ್ನೋದು ಹೇಗೆ ಬೇಕಾದ್ರೆ ಬದಲಾಗ್ಬೋದು, ಯಾರ ಪರಿಸ್ಥಿತಿ ಹೇಗೆ ಆಗ್ತದೆ ಅನ್ನೋದನ್ನು ಕೂಡ ಹೇಳಲಿಕ್ಕಾಗೋದಿಲ್ಲ. ಯಾವ ಸಂದರ್ಭದಲ್ಲಿ ಎಂಥ ಘಟನೆಗಳು ನಡೀತವೆ ಅನ್ನೋದಕ್ಕೆ ಕೂಡ ಒಂದು ಪ್ರತ್ಯಕ್ಷ ಸಾಕ್ಷಿಯನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಆಲಂಕಾರ್ನಲ್ಲಿ ನಡೆದಿರುವಂತಹ ಗಂಡ ಹೆಂಡತಿ ಹತ್ಯೆಯಾಗಿದೆ. ಅವರು ಯಾವ ಥರ ಹತ್ಯೆಯಾಗಿದ್ದಾರೆ ಅನ್ನೋದು ಯಾರಿಗೂ ಕೂಡ ಇದುವರೆಗೆ ಗೊತ್ತಿಲ್ಲ. ಮಗು ಮಾತ್ರ ಅನಾಥವಾಗಿ ಬಿದ್ದಿರುತ್ತೆ. ಅಳ್ತಾ ಇರ್ತದೆ ಮಗು ಹೆಣ್ಣು ಮಗು, 2 ವರ್ಷದ್ದು, ಧ್ರುವಿ ಅಂತ ಮಗುವಿನ ಹೆಸರು. ಅಲಂಕಾರ್ನಲ್ಲಿ ಈ ಥರದ ಘಟನೆ ಹಿಂದೆ ನಡೆದಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಆಘಾತಕಾರಿ ಘಟನೆ ಅಲಂಕಾರ್ನಲ್ಲಿ ನಡೆದಿರುವಂಥದ್ದು. ಜನ ಕೂಡ ಸ್ವಲ್ಪ ಯಾಕಾಗಿರ್ಬೋದು ಇದು, ಯಾಕೆಂದರೆ ಇವರು ಹೋಟೆಲನ್ನು ವ್ಯವಹಾರವನ್ನು ನಡೆಸ್ತಾ ಇದ್ದರು. ಟೂರಿಸ್ಟ್ ಅನ್ನುವಂಥ ಒಂದು ಹೋಟೆಲನ್ನು ಆಲಂಕಾರ್ನ ಜಂಕ್ಷನ್ ಹತ್ರ ನಡೆಸ್ತಾ ಇದ್ದರು. ಜಂಕ್ಷನ್ ಹತ್ರ ನಡ್ಕೊಂಡು ಚೆನ್ನಾಗೇ ಇದ್ದರು. ವ್ಯಾಪಾರ ವಹಿವಾಟು ಚೆನ್ನಾಗೇ ಆಗ್ತಾಯಿತ್ತು, ಒಂದಷ್ಟು ಬೆಳವಣಿಗೆಗಳಾಗ್ತಾಯಿತ್ತು. ಇನ್ನೇನು ನಾವು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಿದ್ವಿ, ಮುಂದೆ ಬರ್ತಾ ಇದ್ವಿ ಅನ್ನುವಂಥ ಸಮಯದಲ್ಲಿ ಹಠಾತ್ತಾಗಿ ಅವರ ವ್ಯಾಪಾರ ಕುಸಿಯುತ್ತೆ. ಅನಂತರ ಅವರು ಇದ್ದಕ್ಕಿದ್ದಾಗೆ ಹೋಟೆಲನ್ನು ಮುಚ್ತಾರೆ, ಬೇರೆ ಕಡೆಗೆ ಹೋಗ್ತಾರೆ. ಯಾಕೆಂದರೆ ಅವರು ಬಜಗೋಳಿಯವರಾಗಿರ್ತಾರೆ. ದಿನೇಶ್ ಅನ್ನೋರು, ಏನೀಗ ಗಂಡ ಇರ್ತಾರೆ ಅವರು ದಿನೇಶ್ ಅಂತ, ಇನ್ನೊಂದು ಲೇಡಿ ಅವರ ಪತ್ನಿ ಸಂಗೀತ, ಸಿದ್ದಕಟ್ಟೆ ಸಂಗೀತ ಅಂಥೇಳಿ. ಇವರು ಇಬ್ಬರ ನಡುವಿನ ದಾಂಪತ್ಯದಲ್ಲಿ ಏನಾದರೂ ಬಿರುಕು ಇತ್ತಾ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅವರು ಊರಿನವರಲ್ಲ, ಹೊರಗಿನ ಊರಿನಿಂದ ಬಂದು ಈ ಊರಿನಲ್ಲಿ ವ್ಯವಹಾರವನ್ನು ನಡೆಸ್ತಾ ಇರುವವರು, ಹೋಟೆಲನ್ನು ನಡೆಸ್ತಾ ಇದ್ದಂಥವರು. ಆದರೆ ಇವರಿಬ್ಬರ ಸಡನ್ನೇ ಇವರು ಎಲ್ಲ ಹೋದವರು ವಾಪಸ್ ಬರ್ತಾರೆ, ಅವರು ಇದ್ದ ಬಾಡಿಗೆ ಮನೆಗೆ ಬರ್ತಾರೆ, ಮತ್ತೆ ಬರ್ತಾರೆ. ಬಂದ ನಂತರ ಮರು ದಿವಸವೇ ಈ ಥರದ ಒಂದು ಘಟನೆ ನಡೆದಿದೆ. ಬಲ್ಲಮೂಲಗಳ ಪ್ರಕಾರ ಒಂದಷ್ಟು ಮಾಹಿತಿಗಳನ್ನು ನಾವು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಆ ಮಾಹಿತಿಯ ಪ್ರಕಾರ ಏನಿದೆ, ಆ ಮಾಹಿತಿಯ ಪ್ರಕಾರ ನಮಗೆ ಗೊತ್ತಾಗಿರುವಂಥದ್ದು ಏನಂತಂದರೆ, ಪತ್ನಿಯ ಬಗ್ಗೆ ಈ ದಿನೇಶ್ ಅನ್ನೋರು ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರ ಅನುಮಾನವನ್ನು ಅವರ ಮೇಲೆ ಏನೋ ಇತ್ತು ಅವರಿಗೆ ಅಂಥೇಳಿ. ಈ ಹಿನ್ನೆಲೆಯಲ್ಲಿ ಆಕೆಯ ಮೇಲೆ ಹಲ್ಲೆ ನಡೆಸಿ ಆಕೆ ಅಸುನೀಗಿದ ಬಳಿಕ ಇವರು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟದ ಈಗಿನ ವರದಿ. ಇದು ಪೊಲೀಸರು ಕೂಡ ಇನ್ನೂ ಇದನ್ನು ತನಿಖೆ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ವರದಿ ಇನ್ನಷ್ಟೇ ಹೊರಗೆ ಬರಬೇಕು. ಯಾಕಂದರೆ ಇವರ ಫೋಟೋ ಕೂಡ ಎಲ್ಲೂ ಕೂಡ ರಿವೀಲ್ ಆಗಲಿಲ್ಲ. ಇದುವರೆಗೆ ಯಾವುದೇ ಫೋಟೋಗಳು ಕೂಡ ರಿವೀಲ್ ಆಗಲಿಲ್ಲ. ಮನೆಯ ಹೊರಗಡೆನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪೊಲೀಸರಿದ್ದಾರೆ, ಅಲ್ಲೆಲ್ಲ ಪೊಲೀಸ್ನವರು ಯಾರನ್ನು ಒಳಗಡೆ ಪ್ರವೇಶ ಮಾಡದಂತೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಸಾಕ್ಷಿಗಳು ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ತನಿಖೆಯ ಭಾಗವಾಗಿರ್ತದೆ. ಅದು ಖಂಡಿತವಾಗಿಯೂ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಇಂಥ ಸಂದರ್ಭದಲ್ಲಿ. ಹಾಗಾಗಿ ಇಷ್ಟು ಅಪ್ಡೇಟ್ಗಳು ನಿಮಗೆ ಏನು ನಾವು ಕೊಡ್ತಾ ಇದ್ದೇವೆ, ಇದಿಷ್ಟು ಅಪ್ಡೇಟ್ಗಳು ನಿಜ. ಆದರೆ ಎಲ್ಲಿ ಒಂದು ಮಗು ಅಳ್ತಾ ಇರುತ್ತೋ, 2 ವರ್ಷದ ಮಗು ಅಂತ ಹೇಳಿದರೆ ಇನ್ನೂ ಅದು ಪಾಪ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ, ಆ ಮಗುವಿಗೆ ಏನೂ ಗೊತ್ತಾಗೋದಿಲ್ಲ. ಈ ಒಂದು ಘನಘೋರ ಘಟನೆಯನ್ನು ನೆನೆಸ್ಕೊಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮನಸ್ಸಿಗೆ ತುಂಬಾ ಆಗುತ್ತೆ. ಯಾಕಂದರೆ 2 ವರ್ಷದ ಮಗುವನ್ನು ಆ ಗಂಡ ಹೆಂಡತಿ ನಡುವಿನ ಒಂದು ಜಗಳದಲ್ಲಿ ಆ 2 ವರ್ಷದ ಮಗು ಯಾವ ಥರ ಸಫರ್ ಅನುಭವಿಸಿರ್ಬೋದು, ಯಾವ ಥರ ಆ ಮಗುವಿಗೆ ಅರ್ಥನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಏನಾಗ್ತಾ ಇದೆ ಅಂತೇಳಿ. ತಾಯಿ ತೀರಿ ಹೋಗ್ತಾರೆ. ತಾಯಿ ತೀರಿ ಹೋದಾಗ ಇಮಿಡಿಯೇಟ್ ತಂದೆನೂ ತೀರಿ ಹೋಗ್ತಾರೆ. ಮಗು ಹತ್ತು ಅಲ್ಲೇ ಮಲಗಿದಂತಹ ಸ್ಥಿತಿಯಲ್ಲಿತ್ತಂತೆ. ಯಾಕಂದರೆ ಪಕ್ಕದ ಮನೆಯಲ್ಲಿ ಒಂದು 2-3 ಮನೆ ಇದೆ ಅಷ್ಟೇ, ದೂರಕ್ಕೆ ಮನೆ ಇದೆ. ಅವರಿಗೆ ಸಾಮಾನ್ಯವಾಗಿ ಅವರು ಊರಿಗೆ ಹೋಗಿದ್ರು, ಬಂದರು, ಮಗು ಏನೋ ಅಳ್ತಾ ಇದೆ ಅಂತ ಅಂದ್ಕೊಂಡಿರ್ಬೋದು. ಯಾಕೆ ಅಲ್ಲೊಬ್ಬರು ಪಕ್ಕದ ಮನೇಲಿ ಒಬ್ಬರು ಅಜ್ಜಿ ಇದ್ರಂತೆ. ಆ ಮನೆಯಲ್ಲಿದ್ದವರೆಲ್ಲ ಕೆಲಸಕ್ಕೆ ಹೋಗಿದ್ರಂತೆ, ಬೇರೆಯವರು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾರೆ. ಆದರೆ ಅಜ್ಜಿ ಒಬ್ಬರೇ ಇನ್ನೊಂದು ಪಕ್ಕದ ಮನೆಯಲ್ಲಿದ್ದರು. ಆ ಅಜ್ಜಿಗೆ ಸೌಂಡ್ ಕೇಳಿದೆ, ಮಗು ಅಳ್ತಾ ಇರೋದು ಕೇಳಿದೆ. ಆದರೆ ಅಜ್ಜಿ ಅಲ್ಲಿಗೆ ಹೋಗಲಿಕ್ಕೆ, ಅಂದರೆ ಯಾಕೆ ಇನ್ನೊಬ್ಬರ ಮನೆಗೆ ನಾವು ಹೋಗೋದು, ಮಗು ಅಳ್ತಾ ಇದೆಯಲ್ಲ, ಅದು ಕಾಮನ್, ಅದು ನಾವೆಂತಕ್ಕೆ ಅದನ್ನು ನೋಡ್ಲಿಕ್ಕೆ ಹೋಗೋದು ಅಂತ ಅವ್ರು ಸ್ವಲ್ಪ ಸುಮ್ಮನೆ ಆಗಿದ್ದಾರೆ. ಆದರೆ ನಂತರ ಯಾಕೋ ಮಗುವುದು ತುಂಬ ಹೊತ್ತು ಅಳ್ತಾ ಇತ್ತು, ಏನೋ ಅನುಮಾನ ಆಗಿದೆ ಅಲ್ಲಿದ್ದವ್ರಿಗೆ. ಹಾಗೆ ಅವರು ಯಾಕೆ ಏನು ಸೌಂಡ್ ಬರ್ತಾ ಇಲ್ಲ, ಈಗ ಮಗು ಯಾಕೆ ಈಗ ಅಳ್ತಾ ಇಲ್ಲ, ತುಂಬ ಸೈಲೆಂಟ್ ಆಯಿತು, ಯಾವುದೇ ವಿಚಾರ ಇಲ್ಲ, ಯಾರು ಹೊರಗಡೆ ಬರ್ತಾ ಇಲ್ಲ. ಹೋಗಿ ನೋಡ್ಬೇಕಾದ್ರೆ ಅರ್ಧ ಬಾಗಿಲು ಹಾಕಿದ್ದು ಈ ಚಿಲ್ಕ ಅರ್ಧ ಇತ್ತಂತೆ. ಅದನ್ನು ಪ್ರತ್ಯಕ್ಷದರ್ಶಿಗಳು ನಮ್ಮ ಜೊತೆ ಮಾತಾಡ್ತಾ ಹಂಚ್ಕೊಳ್ತಾ ಇದ್ರು. ಅರ್ಧ ಬಾಗಿಲು ಹಾಕಿತ್ತು ಸರ್. ಮತ್ತೆ ನಾವು ಹೋಗಿ ಇಣುಕಿ ಕಿಟಿಕಿಯಲ್ಲಿ ನೋಡಿದಾಗ ಈ ಥರ ನಮಗೆ ಮೊದಲು ಮಹಿಳೆಯಲ್ಲಿ ಬಿದ್ದಿದ್ದು ಕಂಡು ಬಂತು ಸರ್. ನಮಗೆ ಸ್ವಲ್ಪ ಅವರು ಏನೋ ಒಂದು ಆಘಾತಕಾರಿ ರೀತಿಯಲ್ಲಿ ಅಲ್ಲಿ ಬಿದ್ದಿದ್ರು. ಮತ್ತು ಪೊಲೀಸ್ನವರಿಗೆ ನಾವು ವಿಚಾರವನ್ನು ತಿಳಿಸಿದ್ವಿ. ತಕ್ಷಣ ಪೊಲೀಸ್ನವರೆಲ್ಲ ಬಂದರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಿಜಕ್ಕೂ ಮಗು ಮತ್ತು ಆ ತಾಯಿ ಮತ್ತು ಆ ಗಂಡನ ನಡುವೆ ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ವ್ಯವಹಾರದಲ್ಲಿ ನಷ್ಟ ಆಗಿರ್ಬೋದು. ನಷ್ಟ ಆದಾಗ ತನ್ನಿಂತಾನೇ ಕಿರಿಕಿರಿ ಉಂಟಾಗಿ ಮನಸ್ಸಲ್ಲಿ ಅವರ ಮನೆಯ ನಡುವಿನಲ್ಲಿ ಏನಾದರೂ ಜಗಳಕ್ಕೆ ಕಾರಣ ಆಗಿರ್ಬೋದು. ಎಷ್ಟೇ ಮಟ್ಟಕ್ಕೆ ಹೋಗೋದಾದರೂ ಕೂಡ ಇದು ದುರಂತ ಸಾವಿನಲ್ಲಿ ಅಂತ್ಯ ಆಗಬಾರದಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆಗುವಂಥದ್ದು ನಡೆದು ಹೋಗಿದೆ, ಕೈ ಮೀರಿ ನಡೆದು ಹೋಗಿಬಿಟ್ಟಿದೆ. ಆದರೆ ಆ ಮಗುವನ್ನು ನೆನೆಸ್ಕೊಂಡಾಗ ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ.
ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳು ಅಂದರೆ ನಾವು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಅಂತಹ ಮಕ್ಕಳ ಎದುರಲ್ಲಿ ಆ ತಂದೆ ತಾಯಿಯನ್ನು ಕಳ್ಕೊಂಡ ಮಗು ಮುಂದೆ ಅನಾಥವಾಗಿ ಬೆಳಿಬೇಕಾಗತ್ತೆ. ನಿಜಕ್ಕೂ ಯಾರಾದರೂ ಅವರ ಸಂಬಂಧಿಕರು ಆ ಮಗುವನ್ನು ನೋಡ್ಕೊಳ್ಬೇಕಾಗತ್ತೆ. ಎಷ್ಟೇ ನೋಡಿಕೊಂಡ್ರೂ ಕೂಡ ಅಪ್ಪ ಅಮ್ಮ ಕೊಡುವಂತಹ ಪ್ರೀತಿಯನ್ನು ಯಾರಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಘಟನೆ ನಡೆದು ಹೋಗಿ ಆ ಮಗುವಿನ ಬಾಳಲ್ಲಿ ನಡೆದು ಹೋಯಿತು. ಆ ಮಗು ಆದಷ್ಟು ಬೇಗ ಆ ಮಗುವನ್ನು ಒಳ್ಳೆ ಟೇಕ್ ಕೇರ್, ಅವರ ಕುಟುಂಬದವರು ಯಾರಾದರೂ ಆ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗುವಂತಾಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಹಾಗೆಯೇ ಇವತ್ತಿನ ಈ ಬಗ್ಗೆ, ಈ ಸ್ಟೋರಿ ಬಗ್ಗೆ ಈಗ ಸಿಕ್ಕಿದಷ್ಟು ಮಾಹಿತಿಯನ್ನು ಕೊಡ್ತೇವೆ. ಮುಂದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮಗೆ ಎಲ್ಲಾದರೂ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.